ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಈ ಹಿಂದೆ 2-3 ವರ್ಷದ ಕಾಲ ಕರೋನಾ ಮಹಾಮಾರಿ ಅದೆಷ್ಟು ಪ್ರಾಣ ತೆಗೀತೋ, ಅದೆಷ್ಟು ಜನಗಳಿಗೆ ಅಯ್ಯೋ ಅನಿಸ್ಬಿಡ್ತೋ, ಅದನ್ನು ಅನುಭವಿಸಿದಂಥವರಿಗೆ ಗೊತ್ತು. ಆ ನೋವು, ಸಂಕಟ, ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ಕಿರಿಯರನ್ನ ಎಷ್ಟೋ ಮನೆಗಳಲ್ಲಿ ಕಳ್ಕೊಂಡೇ ಬಿಟ್ರಿ ಕರೋನಾದಿಂದ. ಅಂಥ ಒಂದು ಮಹಾಮಾರಿ ಈಗ ಡೆಂಗಿ ಜ್ವರದ ರೂಪದಲ್ಲಿ ಸಂಚಾರ ಮಾಡ್ತಾ ಇದೆ. ಈಗ ರಾಜಧಾನಿಯಲ್ಲೇ ದೊಡ್ಡ ಮಟ್ಟದಲ್ಲಿ ರೋಗಿಗಳನ್ನು ಕಾಣಬಹುದಾಗಿದೆ. ಇನ್ನು ಚಿಕ್ಕ ಪುಟ್ಟ ಜಿಲ್ಲೆಗಳಲ್ಲಿ ಸಹ ಅದು ತನ್ನ ಸಂಚಾರನ ಮುಂದುವರಿಸ್ತಾ ಇದೆ. ಅಲ್ಲಿ ಕೆಲವು ಜೀವಗಳನ್ನು ಬಲಿ ಪಡೆದಿದೆ ಈ ಡೆಂಗಿ ಜ್ವರ. ಈ ಡೆಂಗಿ ಜ್ವರವನ್ನು ಸಹ ಕರೋನಾ ಥರನೇ ಭಾಳ ಭಯಂಕರವಾದ ಒಂದು ಕಾಯಿಲೆ ಅಂತ ಹೇಳ್ಬೋದು. ನೋಡಿ, ಬೇರೆ ಯಾವುದಾದ್ರು ಕಾಯಿಲೆಗಳೆಲ್ಲ ಔಷಧಿಗಳನ್ನು ತೊಗೊಂಡ್ಬಿಟ್ಟು ಗುಣ ಮಾಡ್ಕೊತಾರೆ. ಈ ಡೆಂಗಿ ಜ್ವರ, ಈ ಕರೋನಾ ಭಾಳ ಬೇಗನೆ ಮನುಷ್ಯರನ್ನು ಮೃತ್ಯುಕೋಪಕ್ಕೆ ನುಗ್ಗಿಬಿಡುತ್ತೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಈ ಕಾಯಿಲೆ ಬಂದಿರೋದು ಮೂಲ ಸೊಳ್ಳೆಯಿಂದ. ಈ ಸೊಳ್ಳೆಗಳು ಒಂದು ಕಾಯಿಲೆನೆಲ್ಲ ತರೋದು, ಅನೇಕ ಕಾಯಿಲೆಗಳು ಈ ಸೊಳ್ಳೆಯಿಂದ ಬಂದೇ ಬರ್ತವೆ. ಕಾಲ್ರಾ, ಮಲೇರಿಯಾ, ಇನ್ನು ಹಲವಾರು ಕೆಟ್ಟ ಕಾಯಿಲೆಗಳು ಈ ಸೊಳ್ಳೆಯಿಂದನೇ ಬರೋದು. ಈ ಸೊಳ್ಳೆಯನ್ನು ಆದಷ್ಟು ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ದೊಡ್ಡ ಸಿಟಿಗಳಲ್ಲಿ ಹೇಳಬೇಕಂದ್ರೆ ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ಬೃಹತ್ತು ಮಹಾನಗರ ಪಾಲಿಕೆ ಅಂತ 3 ಭಾಗವಾಗಿ ವಿಂಗಡಣೆ ಮಾಡಬಹುದು. ಇನ್ನು ಸಣ್ಣ ಪುಟ್ಟ ತಾಲೂಕುಗಳ ಮಟ್ಟದಲ್ಲಿ ಹೇಳಬೇಕಂದ್ರೆ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ, ಈ 3 ಈ ಸೊಳ್ಳೆ ನಿಯಂತ್ರಣದಲ್ಲಿ ತಮ್ಮ ಕರ್ತವ್ಯವನ್ನು ಬಹಳ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗಿದೆ. ಈ ಕರ್ತವ್ಯದ ಜವಾಬ್ದಾರಿ ಪಟ್ಟಣ ಪಂಚಾಯತ್ ಅಧಿಕಾರಿಗೆ, ಪುರಸಭೆ ಅಧಿಕಾರಿಗೆ ಮತ್ತು ನಗರಸಭೆ ಅಧಿಕಾರಿಗೆ ಇರ್ತದೆ ಈ ಜವಾಬ್ದಾರಿ. ನಿಜಕ್ಕೂ ಇವರು ಜನಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅನ್ನೋದಕ್ಕೆ ಕೆಲವಾರು ಉದಾಹರಣೆಗಳನ್ನು ನಾವು ಸಾರ್ವಜನಿಕರ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಚಿತ್ರದುರ್ಗದ 34ನೇ ವಾರ್ಡ್ ಅಂದರೆ ಜೋಗಿಮಟ್ಟಿ ರಸ್ತೆಯ ವಿವೇಕಾನಂದ ನಗರಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಎಡಭಾಗಕ್ಕೆ ಒಂದು ವಿದ್ಯಾರ್ಥಿ ನಿಲಯ ಇದೆ. ಆ ವಿದ್ಯಾರ್ಥಿ ನಿಲಯದ ಹಿಂಭಾಗದಲ್ಲಿ ನೋಡಿಬಿಟ್ರೆ ಎಂಥರಿಗೂ ಕೂಡ ಭಯ ಬರುತ್ತೆ. ಅಲ್ಲಿ ಮೋರಿ ಕಟ್ಟಿಕೊಂಡ್ಬಿಟ್ಟಿದೆ. ಹಾಸ್ಟೆಲಿಂದ ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನಿವಾಸಿಗಳ ಮನೆಯಿಂದ ಬರತಕ್ಕಂಥ ನೀರು ಸಲೀಸಾಗಿ ಚರಂಡಿ ಮುಖಾಂತರ ಹರಿದು ಹೋಗಲಿಕ್ಕೆ ಅಡ್ಡಾಗ್ಬಿಟ್ಟಿದೆ. ಅಲ್ಲಿ ನಿವಾಸಿಗಳು ಹೇಳೋ ಪ್ರಕಾರ ಭಾಳ ವರ್ಷದಿಂದನೇ ಇದೆಯಂತೆ ಈ ಅವ್ಯವಸ್ಥೆ. ಅದರಲ್ಲಿ ಈಗ ಡೆಂಗಿಯನ್ನ ಮಹಾಮಾರಿ ಚಿತ್ರದುರ್ಗದಲ್ಲಿನೂ ತನ್ನ ಅವತಾರವನ್ನು ಎತ್ತಿದೆ. ಇಲ್ಲಿಯೂ ಸಹ ರೋಗಗ್ರಸ್ತರು ಇದ್ದಾರೆ. ಇದು ನಗರಸಭೆ ಗಮನಕ್ಕೆ ಬಂದಿರ್ತಾರೆ.
ಅಲ್ಲಿ ಮೋರಿಯನ್ನೇ ಮಾಡಿಲ್ಲ. ಮೋರಿ ಮಾಡಿದರೂ ಸಹ ಸರಾಗವಾಗಿ ಬಂದಂಥ ನೀರು ಬಚ್ಚಲ ಮನೆ ನೀರಾಗಿರ್ಬೋದು, ಬಟ್ಟೆ ಹೋಗೋದು ನೀರಾಗ್ಬೋದು, ಪಾತ್ರೆ ತೊಳೋದು ನೀರಾಗಿರ್ಬೋದು, ಇನ್ನು ನಲ್ಲಿಯಲ್ಲಿ ಬರ್ತಕ್ಕಂಥ ನೀರು ಕೂಡ ಹರಿದು ಬರ್ತದೆ. ಆ ನೀರು ಸಹ ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಅಲ್ಲಿ ಹಂದಿಗಳಿಗೂ ಸಹ ಅದು ಒಂದು ತಾಣವಾಗಿಬಿಟ್ಟಿದೆ. ಅಂಥ ಕೊಚ್ಚೆ ನೀರು ಬೇಕು ಹಂದಿಗಳಿಗೆ. ಹಂದಿಯಿಂದನೂ ಸಹ ಜ್ವರ ಬರ್ತಕ್ಕಂಥದ್ದು ಗೊತ್ತಿದೆ. ಹಂದಿಯಿಂದ ಬರುತ್ತೆ, ಇನ್ನೊಂದು ಪ್ರಾಣಿಯಿಂದ ಬರುತ್ತೆ, ಇಲಿಯಿಂದನೂ ಜ್ವರ ಬರುತ್ತೆ. ಇವೆಲ್ಲ ಕೆಟ್ಟ ಜ್ವರಗಳು ಅಂತೇಳಿ ಗೊತ್ತೇ ಇದೆ. ನಗರಸಭೆಗೆ ಯಾವುದೇ ಮಾಹಿತಿ ತಿಳಿಬೇಕಾದ್ರೆ ಮೊದಲು ನಗರಸಭೆಗೆ ನೋಡಿ. ಈ ಏನಿದೆ ಈ ಹಾಸ್ಟೆಲ್ ಹಿಂದ್ಗಡೆದು ಈ ಅವ್ಯವಸ್ಥೆ, ಜೋರಾಗಿ ನೀರು ಬಂದಂಥ ಸಮಯದಲ್ಲಿ ರಸ್ತೆಯಿಂದ, ಜೋಗಿಮಟ್ಟಿ ರಸ್ತೆಯಿಂದ ಜಟ್ಭಟ್ ನಗರ ಅಂತ ಇದೆ, ಅಲ್ಲಿವರೆಗೂ ನೀರಲ್ಲಿ ಬರುತ್ತಂತೆ. ಅಂದರೆ ಇಂಥ ಅವ್ಯವಸ್ಥೆ ಯಾವ ಅಧಿಕಾರಿ ನೌಕರನ ಕಣ್ಣಿಗೆ ಕಾಣಲಿಲ್ವೇ ಅನ್ನೋದು ಅಲ್ಲಿಯ ನಿವಾಸಿಗಳ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಪ್ರತಿಯೊಂದು ಏರಿಯಾಕ್ಕೆ, ವಿಭಾಗಕ್ಕೆ ಒಬ್ಬೊಬ್ಬ ಆರೋಗ್ಯ ನಿರೀಕ್ಷಕನ ನೇಮಕ ಮಾಡಲಾಗಿದೆ. ಆರೋಗ್ಯ ನಿರೀಕ್ಷಕನ ಕೆಲಸ ಏನು, ಮೂಲ ಕರ್ತವ್ಯ ಏನೋ ಒಂದು ಅವನಿಗೆ ಬರ್ತಕ್ಕಂಥ ವ್ಯಾಪ್ತಿ ಒಳಗಡೆ ಪೌರ ಕಾರ್ಮಿಕರು ಕಸವನ್ನು ಕ್ಲೀನ್ ಮಾಡಿದಾರಾ ಇಲ್ಲೋ, ಚರಂಡಿಗಳು ಕ್ಲೀನಾಗಿದ್ದಾವ ಇಲ್ಲೋ, ಚರಂಡಿಗಳಲ್ಲಿ ತ್ಯಾಜ್ಯ ವಸ್ತು ಸಲೀಸಾಗಿ ಹರಿದೋಗುತ್ತಾ ಇಲ್ವಾ, ತ್ಯಾಜ್ಯ ವಸ್ತು ಏನಾದ್ರೂ ಮೋರಿಗೆ ಅಡ್ಡ ಕುತ್ಕೊಂಡು ನೀರು ಅಲ್ಲಿ ಬ್ಲಾಕ್ ಆಗಿದೆಯಾ, ಕಟ್ಟಿಕೊಂಡಿದೆಯಾ ಅಂತ ನೋಡ್ತಕ್ಕಂಥ ಕರ್ತವ್ಯ. ಆದರೆ ಈ ಅವ್ಯವಸ್ಥೆ ಕಂಡು ಬಂದಿರೋದು ಮುಖ್ಯ ರಸ್ತೆ, ಆಡುಮಲ್ಲೇಶ ಪ್ರಾಣಿ ಸಂಗ್ರಹಾಲಯ ಹಾಗೂ 8ನೇ ಮೈಲಿ ಅಂತ ಇದೆ, ಜೋಗಿಮಟ್ಟಿ ಅಂತೇಳಿ. ಅಲ್ಲಿಗೂ ಸಹ ಹೊರಗಡೆಯಿಂದ ಬಂದಂಥ ಪ್ರವಾಸಿಗರು ಅಲ್ಲಿ ಅಲ್ಲಿ ಒಂದು ಬಂಗ್ಲೆಯನ್ನು ಕಟ್ಟಿದ್ದಾರೆ, ಅದನ್ನು ನೋಡಲಿಕ್ಕೆ ಹೋಗ್ತಾರೆ. ಇನ್ನು ಪ್ರತಿ ವಾರ ರಜಾ ದಿನಗಳಲ್ಲಿ ಆಡುಮಲ್ಲೇಶದಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಆ ರಸ್ತೆಯಲ್ಲಿನೇ ಹೋಗಬೇಕು. ಅವರು ಏನಾದರೂ ಆ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಗರಸಭೆಗೆ ಒಗಲಿಕೊಂಡು ಹೋಗ್ತಾರಾ ಅಥವಾ ಉಳಿಕೊಂಡು ಹೋಗ್ತಾರ ಅನ್ನೋದನ್ನು ನಗರಸಭೆಗೆ ಅರ್ಥ ಆಗಬೇಕಾಗಿದೆ. ನೋಡಿ, ನಗರಸಭೆಯ ಒಳಗಡೆ ಮಾನ್ಯ ಪೌರಾಯುಕ್ತರೊಬ್ಬರು, ನಗರಸಭೆಯ ಮೇಲ್ವಿಚಾರಕರೊಬ್ಬ ಮ್ಯಾನೇಜರ್, ಮತ್ತು ಕಂದಾಯ ಅಧಿಕಾರಿಗಳೊಬ್ಬರು, ಅದರ ಮೇಲ್ಪಟ್ಟು ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಇಷ್ಟು ಜನ ಅಧಿಕಾರಿಗಳು ಏನು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅನ್ನೋದು ಇಲ್ಲಿ ಬರತಕ್ಕಂಥ ಪ್ರಶ್ನೆ. ಚಿತ್ರದುರ್ಗದಲ್ಲಿ ಇವರು ಪ್ರತಿಯೊಂದು ವಾರ್ಡುಗಳಲ್ಲಿ ನೋಡಿಬಿಟ್ರೆ ಅಲ್ಲಿಯ ಚರಂಡಿ ವ್ಯವಸ್ಥೆಗಳು ಹೇಗಿದೆ, ಜನಗಳು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರ ಕಣ್ಣಿಗೆ ರಾರಾಡಿಸೋದ್ರಲ್ಲಿ ಎರಡು ಮಾತಿಲ್ಲ. ಚಿತ್ರದುರ್ಗದ ಮಟ್ಟಿಗೆ ಹೇಳಬೇಕಂದ್ರೆ ಅಷ್ಟರ ಮಟ್ಟಿಗೆ ಚರಂಡಿಗಳು ಅಧೋಗತಿಯಲ್ಲಿ ಹೋಗಿವೆ. ನಾವು ಒಮ್ಮೆ ಪೌರಾಯುಕ್ತರಿಗೂ ಹಾಗೂ ಕಾರ್ಯಪಾಲಕರ ಅಭಿಯಂತರಿಗೆ ಒಂದು ದೂರನ್ನು ಗಮನಕ್ಕೆ ತಂದಿರಿ. KSRTC ಹಳೆ ಡಿಪೋ ರಸ್ತೆಯಲ್ಲಿ ಒಂದು ಚರಂಡಿ ನಿರ್ಮಾಣ ಆಗಿದೆ. ಆ ಚರಂಡಿ ನಿರ್ಮಾಣಕ್ಕೆ ಒಂದು ನೀರು ಕೂಡ ಹಾಕಲಿಲ್ಲ ಕ್ಯೂರಿಂಗ್ ಮಾಡಲಿಕ್ಕೆ. ಯಾರು? ಗುತ್ತಿಗೆದಾರ. ಒಂದು ಪ್ರಭಾವಿಗಳ ಮನೆಯ ಕಾಂಪೌಂಡಿನ ಒಳಗಡೆನೇ ಚರಂಡಿ ಮಾಡಿದ್ದಾನೆ, ಕಾಂಪೌಂಡಿನ ತಂಟೆಗೆ ಹೋಗಿಲ್ಲ ಅವನು. ಇದು ಪ್ರಭಾವಿಗಳಿಗೆ ಎಷ್ಟರ ಮಟ್ಟಿಗೆ ಇವರು ಗುಲಾಮ್ಗಿರಿ ಮಾಡ್ತಾರೆ ಅಂತೇಳಿ.
ಅಧಿಕಾರಿಗಳು ಇವತ್ತಿಗೂ ಸಹ ಆ ಚರಂಡಿ ಬಗ್ಗೆ ತನಿಖೆ ಮಾಡಲೇ ಇಲ್ಲ. ಅವ ಚರಂಡಿ ಮಾಡಿದ ತಕ್ಷಣವೇ ಅದರ ಮೇಲೆ ಸ್ಲ್ಯಾಬ್ ಅಂದರೆ ಸಿಮೆಂಟಿನ ಮುಚ್ಚಳಗಳು ಜೋಡಿಸ್ಕೊ ಹೋಗ್ಬಿಟ್ಟಾವ. ಮಳೆ ಏನಾದ್ರೂ ಬಿರುಸು ಮಳೆ ಬಂದು ಭಾರಿ ಜೋರಾದ ನೀರು ಆ ಚರಂಡಿ ಒಳಗೆ ಹರಿದದ್ದೇ ಆದರೆ ಚರಂಡಿ ಕಿತ್ತು ಹರಿದೋಗೋ ಸ್ಥಿತಿಯಲ್ಲಿ ಬರುತ್ತೆ. ಅದು ಕ್ಯೂರಿಂಗ್ ಆಗಿಲ್ಲ ಅಂದರೆ ಗಟ್ಟಿತನ ಆಗಿರುತ್ತೆ. ಇಂಥ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಈ ಚಿತ್ರದುರ್ಗಕ್ಕೆ ಬೇಕೆ. ಕೆಲವರು ಚಿತ್ರದುರ್ಗದ ನಗರಸಭೆಯನ್ನು ಗೌರವದಿಂದ ನಗರಸಭೆ ಅಂತ ಹೇಳೋದೇ ಭಾಳ ಕಮ್ಮಿ, ನರಕಸಭೆ ಕಣ್ರಿ ಅದು ಅಂತ ಹೇಳ್ತಾರೆ. ಇನ್ನು ನಗರಸಭೆಯಲ್ಲಿ ಯಾವ್ಯಾವ ಕಾಮಗಾರಿಗಳು ಸ್ಥಗಿತವಾಗಿದ್ದಾವೆ ಅಂತ ಮುಂದಿನ ವರದಿಯಲ್ಲಿ ನಾವು ಸಾಕ್ಷಿ ಸಮೇತ ತೋರಿಸ್ತೇವೆ. ನಗರಸಭೆ ಒಂದೇ ಅಲ್ಲ ನಮ್ಮ ಟಾರ್ಗೆಟ್. ಇನ್ನೂ ಅನೇಕ ಇಲಾಖೆಗಳಿದೆ. ಅಲ್ಲಿ ನಡೀತಕ್ಕಂಥ ಕರ್ಮಕಾಂಡದ ಬಗ್ಗೆಯೂ ಸಹ ನೋಡುಗರ ಮುಂದೆ, ನಮ್ಮ ವೀಕ್ಷಕರ ಮುಂದೆ ತೋರಕ್ಕೆ ನಾವು ಬಯಸ್ತೇವೆ. ಈಗ ಈ ಚಿತ್ರದುರ್ಗದ ಜನತೆ ನಗರಸಭೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಚರಂಡಿಗಳಲ್ಲಿರ್ತಕ್ಕಂಥ ಈ ಅವ್ಯವಸ್ಥೆ. ಈಗ ಈ ಕಾಯಿಲೆ ದುರ್ಗದಲ್ಲಿ ಸಹ ತನ್ನ ಆಟವನ್ನು ಶುರು ಮಾಡಿದೆ. ಇಲ್ಲಿ ಕೂಡ ಹಲವಾರು ರೋಗಿಗಳು ಈ ಡೆಂಗ್ಯೂಗೆ ತುತ್ತಾಗಿದ್ದಾರೆ, ನರಳಾಡ್ತಿದ್ದಾರೆ. ಈ ನರಳಾಟನ ನೋಡಲಿಕ್ಕೆ ಈ ನಗರಸಭೆ ಅಧಿಕಾರಿಗಳಿಗೆ ಖುಷಿ ಆಗುತ್ತಾ ಅಂತ ಇವರು ಚರಂಡಿಗಳನ್ನು ಸ್ವಚ್ಛತೆ ಮಾಡಿ ನೀರು ನಿಲ್ಲುವ ಥರ ಮಾಡಿದರೆ ಸೊಳ್ಳೆ ಇರೋಕ್ಕೆ ಅವಕಾಶ ಇರೋದಿಲ್ಲ. ಅದನ್ನು ಬಿಟ್ಬಿಟ್ಟು ಇವರು ಜಿಲ್ಲಾಡಳಿತ ಮನೆಗಳಿಗೆ ಆಶಾ ಅಕ್ಕವ್ರನ್ನ ಕಳಿಸ್ತಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಡ್ರಮ್ ಇದೆ, ಮನೆಯಲ್ಲಿ ನೀರೆಲ್ಲ ಸ್ವಚ್ಛತೆ ಇದೆಯಾ, ಮನೆಗೆ ಕುಡಿಯೋ ನೀರಿನೇನು ಕೊಚ್ಚೆ ನೀರ ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಅವರು ಸಹ ಕುಡಿಯೋ ನೀರು ಅಂತೇಳಿ ಭಾಳ ಸ್ವಚ್ಛವಾಗಿ ಜವಾಬ್ದಾರಿತವಾಗಿ ಅದನ್ನು ಬಂದೋಬಸ್ತ್ ಮಾಡಿಟ್ಕೊಂಡಿರ್ತಾರೆ. ಅದರ ಮೇಲೆ ಪ್ಲೇಟ್ ಮುಚ್ಚೋದು ಇಲ್ಲ ಬಟ್ಟೆ ಮುಚ್ಚೋದು ಮಾಡಿರ್ತಾರೆ. ಬಂದು ಮನೆಗಳನ್ನು ಚೆಕ್ ಮಾಡೋದ ಬದಲಿ ಈ ಆಶಾಕ್ಕವರಿಗೆ ಪ್ರತಿ ಏರಿಯಾದಲ್ಲಿ ಚರಂಡಿಗಳು ಏನಾಗಿದ್ದಾವೆ ಅಂತ ವರದಿ ಕೊಡ್ರಿ ಅಂತ ಯಾಕೆ ಹೇಳೋದಿಲ್ಲ? ಮನೆಗಳಿಗೆ ಇವರು ಸರ್ಚ್ ಮಾಡೋಕ್ಕೆ ಯಾಕೆ ಕಳಿಸ್ತಾರೆ? ಮನೆಯಲ್ಲಿ ಏನು ಕೊಚ್ಚೆ ಇರುತ್ತಾ? ಕೊಚ್ಚೆ ನೀರು ಕುಡಿತಾರೆ ಯಾರಾದ್ರೂ? ಅವರು ಮನೆಯಲ್ಲಿ ಬಂದು ಬಿಂದಿಗೆಯನ್ನು ಅವ್ರು ಕುಡ್ಲಿಕ್ಕೆ ಇಟ್ಕೊಂಡಿರೋಂಥ ಕೊಳಗಗಳನ್ನು ತನಿಖೆ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಸೊಳ್ಳೆ ಅಂತ ಶುದ್ಧ ನೀರಿನಲ್ಲಿ ಉತ್ಪತ್ತಿಯಾಗುತ್ತಾ? ಇದು ಏನಿದು ಮಹಾದೇವನ ತೊಗಲಕ್ಕನ ದರ್ಬಾರ್ ಥರ ಈ ಜಿಲ್ಲಾಡಳಿತ ಅಧಿಕಾರವನ್ನು ಮಾಡ್ತಿದೆ ಅಂತ ಹೇಳ್ಬೋದು. ಮೊದಲು ಸ್ವಚ್ಛತೆ ಆಗಬೇಕಾಗಿರೋದು ಅಲ್ಲಲ್ಲಿ ಬೆಳೆದಿರತಕ್ಕಂಥ ಗಿಡಗಳು, ಅಲ್ಲಿ ಎಷ್ಟರ ಮಟ್ಟಿಗೆ ಗಲೀಜಿದೆ ಅಂತೇಳಿ. ಇನ್ನು ಮುಖ್ಯವಾಗಿ ಚರಂಡಿಗಳು. ಇವರು ಚಿತ್ರದುರ್ಗದ ಬೀಡಿ ರಸ್ತೆಯಲ್ಲಿ ಒಂದು ಬಾರು ಇದೆ. ಆ ಬಾರ್ನ ತ್ಯಾಜ್ಯನೆಲ್ಲ ತಂದು ರಾಜಕಾಲುವೆಯಲ್ಲಿ ಸುರಿತಾರೆ. ಅಲ್ಲಿ ಹೋದರೆ ಇವರಿಗೆ ಅದರ ದುರ್ಗಂಧ ಇಲ್ಲಾಂದರೆ ಸುಗಂಧ ವಾಸನೆ ಇವ್ರ ಮೂಗಿಗೆ ಬಡಿತದೆ. ಇವರಿಗೆ ಯಾಕೆ ಅಂಥ ಒಂದು ದುರ್ವಾಸನೆ ಇವರ ಮೂಗಿಗೆ ಬಡಿಯೋದಿಲ್ಲ ಅಂದರೆ ಇವ್ರು ನಿಜಕ್ಕೂ ಓಡಾಡಿಕೊಂಡು ವೀಕ್ಷಣೆ ಮಾಡಿ ಗೊತ್ತಾಗುತ್ತೆ. ಇವರಿಗೆ ಕಾರ್ ಕೊಟ್ಟಿದ್ದಾರಲ್ಲ, ಕಾರಲ್ಲಿ ಹೋಗ್ಬಿಟ್ರೆ ಆಯಿತು. ಆವತ್ತಿಂದು ಸಂಜೆ 5-5:30 ಇವರು ಕರ್ತವ್ಯ ಮುಗಿತು. ಅದರಿಂದ ಈಗ ನಾವು ತೋರಿಸ್ತಿರ್ತಕ್ಕಂಥ ಈ ಅವ್ಯವಸ್ಥೆ ಸ್ಥಳನ ಮಾನ್ಯ ಪೌರಾಯುಕ್ತರು ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಬೇಕಾಗಿದೆ. ಅಲ್ಲಿ ನೂರಾರು ಮಕ್ಕಳು, ಅದು ಹಾಸ್ಟೆಲ್
ಅಲ್ಪಸಂಖ್ಯಾತರ ಹಾಸ್ಟೆಲ್ ಅದು, ವಿದ್ಯಾರ್ಥಿ ನಿಲಯ. ಆ ಮಕ್ಕಳು ಬಂದಿರೋದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೊರತು ಡೆಂಗಿ ಜ್ವರ ತಗೊಂಡು ಅವರು ಊರಿಗೆ ಹೋಗ್ಲಿಕ್ಕಲ್ಲ. ನೋಡಿ ಮಾನ್ಯ ಅಧಿಕಾರಿಗಳೇ, ಆ ಮಕ್ಕಳನ್ನು ನಿಮ್ಮ ಮಕ್ಕಳ ಥರನೇ ಒಮ್ಮೆ ನೋಡಿ ಆ ಮಕ್ಕಳಿಗೆ ಆಗ್ತಿರ್ತಕ್ಕಂಥ ಅವ್ಯವಸ್ಥೆ ಸೊಳ್ಳೆ, ಆ ಮಕ್ಕಳು ಹೇಳ್ತಾರೆ ನಾವು ಸಹ ನಗರಸಭೆ ಗಮನಕ್ಕೆ ತಂದರೂ ಕೂಡ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ? ನಗರಸಭೆ ಅಂದರೆ ಏನು? ನಗರಸಭೆ ಇರೋದೇನಕ್ಕೆ? ನಗರಸಭೆ ನಗರವನ್ನು ಸ್ವಚ್ಛವಾಗಿರ್ತಕ್ಕಂಥನೇ ನಗರಸಭೆ. ಇದನ್ನು ಬಿಟ್ಟುಬಿಟ್ಟು ಇವ್ರ ಆಫೀಸಲ್ಲಿ ತಣ್ಣನ ರೂಮಲ್ಲಿ ಕುಂತ್ಬಿಟ್ಟು ಸಂಜೆವರೆಗೆ ಮನೆಗೆ ಹೋಗ್ಬಿಟ್ರೆ ಇಂಥ ಅವ್ಯವಸ್ಥೆ ಕಡೆಗೆ ಗಮನ ಹರಿಸೋದು ಯಾರು? ಅದರಿಂದ ಮಾನ್ಯ ಪೌರಾಡಳಿತ ಸಚಿವರೇ, ನೀವು ಸಹ ಇಂಥ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸಬೇಕಾಗಿದೆ. ಜನ ಏನಕ್ಕೆ ಓಟ್ ಕೊಟ್ಟು ಗೆಲ್ಸೋದು? ಅಭಿವೃದ್ಧಿ ಕಾರ್ಯ ಇರುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ. ಅಭಿವೃದ್ಧಿ ಕಾರ್ಯ ಅಂದರೆ ಈ ಅಲ್ಲೆಲ್ಲಿ ಕೊಚ್ಚೆ ನೀರು ನಿಂತ್ಬಿಟ್ಟು ಸೊಳ್ಳೆ ಉತ್ಪತ್ತಿ ಮಾಡೋದು. ಅದರಿಂದ ಪೌರಾಡಳಿತ ಆಯುಕ್ತರು ಆಗಿರ್ಬೋದು, ಪೌರಾಡಳಿತ ಸಚಿವರಾಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಬೋದು, ಇದ್ರ ಬಗ್ಗೆ ಕ್ರಮ ತಗೋಬೇಕಾಗಿದೆ. ಆ ವಿಭಾಗದ ಆರೋಗ್ಯ ನಿರೀಕ್ಷಕ ಯಾರು, ಯಾಕೆ ಅಲ್ಲಿ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅನ್ನೋದನ್ನು ತನಿಖೆ ಮುಖಾಂತರ ನೋಡಬೇಕಾಗಿದೆ. ಇಲ್ಲ ಅಂದರೆ ಆ ಮಕ್ಕಳು ಎಷ್ಟು ಜನ ಈ ಡೆಂಗಿ ಜ್ವರಕ್ಕೆ ತುತ್ತಾಗ್ತಾರೋ ಗೊತ್ತಿಲ್ಲ. ಯಾಕಂದರೆ ಒಂದು ಗಾದೆ ಇದೆ ನೋಡಿ, ಗಡ್ಡಕ್ಕೆ ಬೆಂಕಿ ಎತ್ತಿದಾಗ ಬಾವಿ ತೆಗೆದ್ರು ಅಂತೇಳಿ. ಆ ಗಾದೆಯ ಮಾತು ಆಗಬಾರ್ದು. ಮಕ್ಕಳಿಗೆ ಡೆಂಗಿ ಜ್ವರ ಬಂದಾಗ ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಆರಿಸೋದ್ ಬದಲಿ ಆ ಕಾಯಿಲೆನ ಈಗಲೇ ನಿಯಂತ್ರಣ ಮಾಡಬೇಕು. ಮಕ್ಕಳು ಬಂದಿರೋದು ವಿದ್ಯಾಭ್ಯಾಸ ಮಾಡಲಿಕ್ಕೆ, ಡೆಂಗಿ ಜ್ವರಕ್ಕೆ ತುತ್ತಾಗಕ್ಕಲ್ಲ. ಅದೇ ಹೇಳಿದ್ನಲ್ಲ, ನಿಮ್ಮ ಮಕ್ಕಳ ಥರನೇ ಒಂದು ಸತಿ ಅವರನ್ನು ಜ್ಞಾಪಕ ಮಾಡಿಕೊಳ್ಳಿ. ಅದರಿಂದ ಈ ನಗರಸಭೆ ಏನಿದೆ, ಆ ಜೋಗಿಮಟ್ಟಿ ರಸ್ತೆಯನ್ನು ಒಮ್ಮೆ ಪರಿಶೀಲಿಸ್ತಾರೆ ಅಂತೇಳಿ ನಮ್ಮ ವೀಕ್ಷಕ ಕನ್ನಡ ನ್ಯೂಸ್ ಕಾದು ನೋಡುತ್ತೆ. ಇಲ್ಲಾಂದರೆ ನಾವು ಮತ್ತೆ ವರದಿ ಮಾಡ್ತಾನೆ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮನೆ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ದಯವಿಟ್ಟು ಮರಿಬೇಡಿ. ನಮಸ್ತೆ.